ನಮಸ್ಕಾರ. ನಾನು ಡಾಕ್ಟರ್ ಭಾರತಿ ಗಣೇಶ್. ನಾನು ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಆಗಿದ್ದೆ. ಈಗ ಪ್ರೊಫೆಸರ್ ಆಗಿ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈ ದಿನ ನಾವು 5ನೇ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಎಮರ್ಜಿಂಗ್ ರಿಸರ್ಚ್ ಇನ್ ಸಿವಿಲ್ ಏರೋನಾಟಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಗ್ಗೆ ಮಾಡ್ತಾಯಿದ್ದೀವಿ. ಇದು ಏರ್ಕ್ಯಾಮ್ 24 ಅಂತ. ಇದು 5ನೇಯ ಕಾನ್ಫರೆನ್ಸ್ ಸಮಾವೇಶ. ಇದರಲ್ಲಿ ನಮಗೆ ಪೇಪರ್ ಪಬ್ಲಿಕೇಷನ್ನು ಆನ್ ರಿಸರ್ಚ್ ಟ್ರೆಂಡ್ಸಲ್ಲಿ, ಲೇಟೆಸ್ಟ್ ರಿಸರ್ಚ್ ಟ್ರೆಂಡಲ್ಲಿ ಇಂಟರ್ನ್ಯಾಷನಲ್ ಲೆವೆಲಿಂದ ಮತ್ತು ನ್ಯಾಷನಲ್ ಲೆವೆಲಲ್ಲಿ ತುಂಬ ಪಾರ್ಟಿಸಿಪೇಷನ್ ಬಂದಿದ್ದಾರೆ. ಇದಕ್ಕೆ ಮೇಯ್ನ್ ಫೋಕಸ್ ಏನಂದರೆ, ಈಗ ಇಂಡಿಯಾ 2047ರಲ್ಲಿ ಟಾಪ್ ಫೈನಾನ್ಷಿಯಲ್ ಹಬ್ ಆಫ್ ವರ್ಲ್ಡ್ ಆಗುತ್ತೆ. ಅದಕ್ಕೆ ಈ ಪ್ರೆಸೆಂಟ್ ಜನ್ರೇಷನ್ನು ಅವರೇ ನೇಷನ್ ಬಿಲ್ಡರ್ಸ್, ವೆದರ್ ಇಟ್ ಈಸ್ IT ಆರ್ ನಾನ್ IT. ಈಗ ನಮ್ಮ ಫೋಕಸ್ ಇರೋದು ನಾನ್ IT ಬ್ರ್ಯಾಂಚ್ ಮೇಲೆ. ನಾನ್ IT ಬ್ರ್ಯಾಂಚ್ ಅಂದರೆ ಸಿವಿಲ್ ಮೆಕ್ಯಾನಿಕಲ್ ಆ್ಯಂಡ್ ಏರೋನಾಟಿಕಲ್ ಇಂಜಿನಿಯರಿಂಗ್. ಸೊ ಅವರು ಲೇಟೆಸ್ಟ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಉಪಯೋಗಿಸ್ಕೊಂಡು ಈ ಇನ್ಫ್ರಾಸ್ಟ್ರಕ್ಚರ್ಗೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಅದಕ್ಕೆ ರಿಲೇಟೆಡ್ ರಿಸರ್ಚ್ ಟೆಕ್ನಾಲಜೀಸ್ ಎಲ್ಲ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಪೇಪರ್ ಪ್ರೆಸೆಂಟೇಷನ್ ಎಲ್ಲ ಇರುತ್ತೆ ಇವತ್ತು ನಾಳೆ. ಇದು 2 ದಿನದ ಇವೆಂಟು. ಇದರಲ್ಲಿ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪ್ರತಿ ವರ್ಷವೂ ಕಾನ್ಫರೆನ್ಸ್ ಮಾಡುತ್ತೆ. ಒಂದು IT ಬ್ರ್ಯಾಂಚ್ಗೆ, ನಾನ್ IT ಬ್ರ್ಯಾಂಚ್ಗೆ. ಇದು 5ನೇ ಕಾನ್ಫರೆನ್ಸು. ನಮ್ಮಲ್ಲಿ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ NAC A+ ಗ್ರೇಡ್ ಆಗಿದೆ. NBA ಅಕ್ರೆಡಿಟೆಡ್, ಎಲ್ಲ ಬ್ರ್ಯಾಂಚಸ್ಸು ಎಲ್ಲ ಪ್ರೋಗ್ರಾಮು NBA ಅಕ್ರೆಡಿಟೆಡ್ ಆಗಿದೆ. ಸೊ ಇಂದಿನ ಇನಾಗ್ರೇಷನ್ ಪ್ರೋಗ್ರಾಮಲ್ಲಿ ಚೀಫ್ ಗೆಸ್ಟ್ ಆಗಿ ಬಂದವರು ಇರ್ಬೋದು, ನಮ್ಮ ಪ್ರಿನ್ಸಿಪಲ್ ಇರ್ಬೋದು. ಅವರು ಫೋಕಸ್ ಆಗಿ ಹೇಳಿದ್ದು, ಈ 2047ರಲ್ಲಿ ನಮ್ಮ ದೇಶ ಜಗತ್ತಿನಲ್ಲೇ ಡೆವಲಪ್ಡ್ ಕಂಟ್ರಿಯಾಗಿ ರೆಪ್ರೆಸೆಂಟ್ ಮಾಡೋಕ್ಕೆ ಈಗಿನ ಯೂತ್ ಫೋರ್ಸು ತುಂಬ ಇಂಪಾರ್ಟೆಂಟು. ಅವರೇ ನೇಷನ್ ಬಿಲ್ಡರ್ಸು, ಅವರೆಲ್ಲ ಇನ್ವಾಲ್ವ್ ಆಗಿ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಕಾಲೇಜು ಈ ವರ್ಷದ ತನಕ ಆಟೋನಮಸ್ ಆಗಿತ್ತು. ಮುಂದೆ ನಿಟ್ಟೆ ಯೂನಿವರ್ಸಿಟಿಯ ಪಾರ್ಟು ಆಗಿರುತ್ತೆ, ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಈ ಎಲ್ಲ ದೃಷ್ಟಿಯಿಂದ ಈ ಒಂದು ಸಮಾವೇಶ ತುಂಬ ಪ್ರಾಮುಖ್ಯವಾದದ್ದು. ಕಾಲೇಜನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದಲ್ಲದೆ ಎಲ್ಲ ವಿದ್ಯಾರ್ಥಿಗಳಿಗೂ ಇದು ತುಂಬ ಪ್ರಾಮುಖ್ಯತೆಯಿಂದ ತುಂಬಿದೆ. ನಮ್ಮ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೆಂಟ್ರ್ ಆಫ್ ಎಕ್ಸಲೆನ್ಸ್ ತುಂಬ ಇದೆ. ಅದೆಲ್ಲ ಈ ರಿಸರ್ಚ್ಗೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಇದರಿಂದ ಸ್ಟೂಡೆಂಟ್ಸ್ಗೂ ಪ್ರೆಸೆಂಟ್ ಈಗಿನ ಕಾಲಮಾನಕ್ಕೆ ತಕ್ಕಂತೆ ಏನೇನು ಡೆವಲಪ್ಮೆಂಟ್ ಆಗ್ತಾಯಿದೆ ಟುವರ್ಡ್ಸ್ ಟೆಕ್ನಾಲಜಿ, ಸಸ್ಟೈನಬಿಲಿಟಿ ಎಲ್ಲ ತಿಳ್ಕೊಂಡಿದ್ದಾರೆ. ಸೊ ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದೇ ಅದರ ಉದ್ದೇಶ ಈ ಸಮಾವೇಶದ್ದು. ಧನ್ಯವಾದಗಳು. ನಾನು ಡಾಕ್ಟರ್ ಭಾರತಿ ಗಣೇಶ್, ಪ್ರೊಫೆಸರ್ ಇನ್ ಸಿವಿಲ್ ಇಂಜಿನಿಯರಿಂಗ್. ಥ್ಯಾಂಕ್ ಯು.